ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನದರ್ ಮಿನಿ ವ್ಲಾಗ್. ನಾನು ಬೆಂಗಳೂರಿಂದ ಬಂದು ಸ್ವಲ್ಪ ದಿನ ಆದಮೇಲೆ ಹೊರಟಿದ್ದು ಬಾದಾಮಿಗೆ. ಸೊ ನೈಟ್ ಸ್ಲೀಪರ್ ಟ್ರೈನ್ ಬುಕ್ ಮಾಡ್ಕೊಂಡಿದ್ದರಿಂದ ಕಂಫರ್ಟಬಲ್ ಆಗಿರೋ ಬಟ್ಟೆ ಹಾಕೊಂಡ್ರೆ ನಿದ್ದೆ ಚೆನ್ನಾಗಿ ಮಾಡಬಹುದು ಅಂತ ಈ ಡ್ರೆಸ್ನ ಹಾಕೊಂಡಿದ್ದೀನಿ. ಇದನ್ನ ನಾನು ಅಮೆಝಾನಿಂದ ತರಿಸ್ಕೊಂಡಿದ್ದು. ನಮಗೆ ಶಿವಮೊಗ್ಗದಿಂದ ಡೈರೆಕ್ಟ್ ಬಾದಾಮಿಗೆ ಟ್ರೈನ್ ಇರಲಿಲ್ಲ. ಸೊ ಬೀರೂರ್ವರೆಗೂ ಬಸ್ಸಲ್ಲಿ ಹೋಗ್ಬಿಟ್ಟು ಟ್ರೈನ್ನ ಕ್ಯಾಚ್ ಮಾಡಬೇಕಿತ್ತು. ಹೋಗ್ತಾ ಬಸ್ಸಲ್ಲಿ ನಮ್ಮ ಆಫೀಸನ್ನ ಕೂಡ ಸ್ಪಾಟ್ ಮಾಡಿದೆ. ಸೊ ಬೀರೂರಲ್ಲಿ ಟ್ರೈನ್ ಹತ್ತಿದ ತಕ್ಷಣ ನಾನು ಮಲ್ಕೊಂಡ್ಬಿಟ್ಟೆ, ಏನು ವಿಡಿಯೋ ಮಾಡ್ಕೊಳಕ್ಕೆ ಹೋಗಿಲ್ಲ. ಬೆಳಗ್ಗೆ ಎದ್ಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ನಾವು AC ಕೋಚ್ ಬುಕ್ ಮಾಡ್ಕೊಂಡಿದ್ದರಿಂದ ನಮಗೆ ಹೊತ್ಕೊಳ್ಳೋಕ್ಕೆ ಮತ್ತೆ ಕೆಳಗೆ ಹಾಸ್ಕೊಳ್ಳೋದಕ್ಕೆ ಬೆಡ್ಶೀಟ್ನ ಕೊಟ್ಟಿದ್ರು ಅಂಡ್ ಪಿಲ್ಲೋನು ಕೂಡ ಕೊಟ್ಟಿದ್ರು. ತುಂಬಾನೇ ಕಂಫರ್ಟಬಲ್ ಆಗಿತ್ತು. ಜನರಲ್ ಅಲ್ಲಿ ಜನ ಓಡಾಡ್ತಾ ಇರ್ತಾರೆ, ಬಟ್ ಇಲ್ಲಿ ಹತ್ರ ಯಾರು ಓಡಾಡೋದಿಲ್ಲ, ನೆಮ್ಮದಿಯಾಗಿ ಮಲ್ಕೊಳ್ಬಹುದು. ನಾನ್ ನೈಟ್ ಹೋಗಿ ಕಣ್ಣು ಮುಚ್ಚಿದ್ದು, ಬೆಳಗ್ಗೆನೆ ಕಣ್ಣು ಬಿಟ್ಟಿದ್ದು. ಅಂಡ್ ಇಲ್ಲಿ ತರ ನೋಡ್ತಾ ಇರ್ಬೋದು, ಮಿರರು ಕೂಡ ಕೊಟ್ಟಿರ್ತಾರೆ ಅಂಡ್ ಫೋಲ್ಡಬಲ್ ಟೇಬಲ್ ಕೂಡ ಇರುತ್ತೆ. ನಾವೇನಾದ್ರೂ ತಿಂತಾ ಇದೀವಿ ಅಂತ ಅಂದ್ರೆ ಯೂಸ್ ಮಾಡ್ಕೊಂಡ್ಬಿಟ್ಟು ಮತ್ತೆ ಫೋಲ್ಡ್ ಮಾಡಿ ಇಡಬಹುದು. ನಾವು ಬಾದಾಮಿಗೆ ರೀಚ್ ಆದ್ವಿ. ನನ್ ಕಣ್ಣು ನೋಡಿದ್ರೆ ಗೊತ್ತಾಗ್ತಾ ಇದೆ ಎಷ್ಟು ಚೆನ್ನಾಗಿ ನಿದ್ದೆ ಮಾಡಿದೀನಿ ಅಂತ. ನಾವ್ ಇದೇ ಟ್ರೈನ್ ಅಲ್ಲೇ ಬಂದಿದ್ದು. ಸೊ ಇಲ್ಲಿಂದ ಮನೆಗೆ ಹೋಗಕ್ಕೆ ಆಟೋ ತಗೊಂಡಿದೀವಿ. ನಾವು ಇವಾಗ ಹೋಗ್ತಿರೋ ಆಟೋಗೆ ಮುಂಚೆ ಡಗಡಗ ಆಟೋ ಅಂತ ಕರಿತಾ ಇದ್ವಿ. ಸೊ ಈ ಆಟೋದಲ್ಲಿ ಹೋಗಿದ್ದು ಮತ್ತೆ ತುಂಬಾನೇ ಖುಷಿ ಆಯ್ತು. ಎಕ್ಸ್ಪೀರಿಯನ್ಸ್ ತುಂಬಾನೇ ಚೆನ್ನಾಗಿತ್ತು.